ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇಷ್ಟು ದಿವಸ ವೀಡಿಯೋನೇ ಇರಲಿಲ್ಲ. ಸೊ ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ. ಸೊ ವೀಕೆಂಡ್ಸು ಕೂಡ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಊರಿಗೆ ಹೋಗೋದು ಬರೋದು ಬರೀ ಅದೇ ಆಗೋದು. ಸೊ ಇನ್ಮೇಲೆ ಹಂಗಾಗಲ್ಲ. ಸೊ ರೆಗ್ಯುಲರ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನೀವು ಈ ಪ್ಲೇಸ್ನ ನೋಡಿದ್ರೆ ಗೆಸ್ ಮಾಡ್ಬೋದಾ ಎಲ್ಲಿದ್ದೀವಿ ಅಂತ. ರೈಟ್, ನೀವು ತಮ್ನೇಲ್ ನೋಡಿರ್ತೀರ ಆಲ್ರೆಡಿ. ತಮ್ನೇಲ್ ಆರ್ ಹೆಡ್ಲೈನ್ಸಲ್ಲಿ ನೋಡಿರ್ತೀರ. ಸೊ ನಾವು ಸ್ಪಿಟಿ ರೈಡ್ ಮಾಡ್ತಾಯಿದ್ದೀವಿ 8 ದಿವಸ. ಸೊ ಡೈಲಿ ಒಂದೊಂದು ವೀಡಿಯೋಸ್ ಬಂದೇ ಬರುತ್ತೆ, ಅಥವಾ ಒಂದಕ್ಕೆ ಒಂದು ದಿವಸ 2 ವೀಡಿಯೋಸ್ ಬರುತ್ತೆ. ಸೊ ದಯವಿಟ್ಟು ಇದೇ ಥರ ನೋಡ್ತಾಯಿರಿ ನಮ್ಮ ಚಾನಲ್ಲು. ಸೊ ಇವಾಗ ನಾವು ಕರೆಂಟ್ಲಿ ಶಿಮ್ಲಾದಲ್ಲಿದ್ದೀವಿ. ಓಕೆ. ಸೊ ನಿನ್ನೆ ಬ್ಯಾಂಗ್ಳೂರು ಟು ಚಂಡೀಗಢ ಫ್ಲೈಟಲ್ಲಿ ಬಂದು ಚಂಡೀಗಢ ಟು ಶಿಮ್ಲಾ ಕ್ಯಾಬ್ ಮಾಡ್ಕೊಂಬಂದಿದ್ದೀವಿ. ಓಕೆ. ಸೊ ನಾವು ನಮ್ಮ ಗ್ರೂಪಲ್ಲಿ 3 ಜನ ಮಾತ್ರ ಅವ್ರ ಗಾಡಿಗಳನ್ನ ತಂದಿದ್ದಾರೆ. ಅಂದರೆ IRCTCನಲ್ಲಿ ರೈಲಲ್ಲಿ ಕೊರಿಯರ್ ಮಾಡಿದರು ಇಬ್ಬರು. ಇನ್ನೊಬ್ಬರು ಸೂಪರ್ ಬ್ಲಡ್ ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಇದ್ದಾರಲ್ಲ, ಯಾರು ಈ ಟ್ರಾನ್ಸ್ಪೋರ್ಟರು, ಡೈಲಿ ವ್ಲಾಗ್ ಮಾಡಿ ಹಾಕ್ತಿರ್ತಾರೆ. ಅವ್ರದ್ದು ಟ್ರಾನ್ಸ್ಪೋರ್ಟಲ್ಲಿ ಹಾಕಿದರು. ಸೊ ಅವ್ರ ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ರೂ ಸ್ವಲ್ಪ ಗಾಡಿ ಡ್ಯಾಮೇಜ್ ಆಗಿದೆ. ಸೊ ಗೊತ್ತಿಲ್ಲ, ಇನ್ನೂ ರೈಲಲ್ಲಿ ಹಾಕಿದ್ದವ್ರಿಗೆ ಇನ್ನೂ ಗಾಡಿ ಬಂದಿಲ್ಲ. ಸೊ ಇವತ್ತು ಬರ್ತಾರೆ ಅವರು. ನಾವು ನೆನ್ನೆನೇ ಬಂದ್ವಿ. ಓಕೆ. ಸೊ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಇಲ್ಲಿ. ಫುಲ್ ಡೌನು, ಫುಲ್ ಹಿಲ್ ಸ್ಟೇಷನು ನೋಡಿ ಹೆಂಗೆ ಸಕ್ಕತ್ತಾಗಿದೆ. ಎಲ್ಲಿ ನೋಡಿದ್ರು ಮನೆಗಳು. ಇಲ್ಲೆಲ್ಲ ಫುಲ್ಲು ಬರೀ ಗುಡ್ಡುಗಳಲ್ಲೇ ಕಟ್ಟಿರೋದು ಮನೆಗಳು. ಓಕೆ. ಸೊ ಇವತ್ತಿಂದು ನಮ್ಮ ಬಂದ್ಬಿಟ್ಟು ಶಿಮ್ಲಾದಲ್ಲಿ ಗಾಡಿಗಳನ್ನ ರೆಂಟ್ ಮಾಡಿದ್ದೀವಿ. ಸೊ ಒಬ್ಬೊಬ್ಬರು ಒಂದು ಗಾಡಿ ಮಾಡ್ಕೊಂಡಿದ್ದಾರೆ. ಸ್ಕ್ರ್ಯಾಮ್ 440, ಸ್ಕ್ರ್ಯಾಮ್ 411, ಹಿಮಾಲಯನ್ನು, KTM ಎಲ್ಲ ಒಂದೊಂದಕ್ಕೆ ಒಂದೊಂದು ಪ್ರೈಸು. ಸೊ ಅದನ್ನು ಮುಂದೆ ಎಷ್ಟೆಷ್ಟು ಪ್ರೈಸು ಅಂತ ನಿಮಗೆ ಹೇಳ್ತೀನಿ. ಓಕೆ. ಸೊ ನಾವು ಇಲ್ಲಿ ಇವಾಗ ಫ್ರೆಶಪ್ ಆಗಿಬಿಟ್ಟು ಇಲ್ಲೇ ಒಂದು ರೂಮ್ ತೊಗೊಂಡಿದ್ವಿ. ಇಲ್ಲಿ ಫ್ರೆಶಪ್ ಆಗಿಬಿಟ್ಟು ನೆಕ್ಸ್ಟು ಗಾಡಿಗಳನ್ನ ರೆಂಟ್ ತೊಗೊಂಡು ಅಲ್ಲಿಂದ ನಾವು ಕಲ್ಪಕ್ಕೆ ಹೋಗ್ತೀವಿ. ಮೋಸ್ಟ್ಲಿ ಒಂದು 180 ಕಿಲೋಮೀಟರ್ಸ್ ಇರ್ಬೋದು. ಸೊ ಫುಲ್ ಸಾಯಂಕಾಲ ತನಕ ಮೋಸ್ಟ್ಲಿ ನಮಗೆ ಆಗುತ್ತೆ ಹೋಗೋದಕ್ಕೆ. ಕ್ಲಿಫ್ ಕಟ್ ರೋಡಲ್ಲೆಲ್ಲ ಹೋಗ್ತೀವಿ ನಾವು. ಬೇಕಂದರೆ ಅದು ಒನ್ ಆಫ್ ದ ಡೇಂಜರಸ್ ರೋಡ್ ಅಂತಲೇ ಹೇಳ್ತಾರೆ. ಬೇಕಂದ್ರೆ ಸರ್ಚ್ ಮಾಡಿ ನೋಡಿ, ಕ್ಲಿಫ್ ಕಟ್ ರೋಡ್ ಅಂತ. ತುಂಬ ಮುಂಚೆ ಇನ್ನೂ ಡೇಂಜರಸ್ ಇತ್ತು, ಇವಾಗೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ. ಓಕೆ. ಬಟ್ 13,000 ಫೀಟು ಕೆಳಗಡೆ ಆಳ ಇರುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ರೈಟ್ ಸೈಡಲ್ಲಿ ಸಿಂಗಲ್ ರೋಡಲ್ಲಿ ಡಬಲ್ ವೆಹಿಕಲ್ಸ್ ಪಾಸ್ ಆಗಬೇಕು. ನಿಮಗೆಲ್ಲ ತೋರಿಸ್ತೀನಿ ಕಂಪ್ಲೀಟು. ಸೊ ಇದೇ ಥರ ನಮ್ಮ ವೀಡಿಯೋ ನೋಡ್ತಾಯಿರಿ. ಸೊ ನೀವು ಯಾರಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಲೆಟ್ಸ್ ಕಂಟಿನ್ಯೂ ಟು ಬೈಕ್ ರೆಂಟಿಂಗ್ ಪಾರ್ಟ್. ಇದೇ ನಮ್ಮ ಗ್ರೂಪು. ಓಕೆ. ಎಲ್ಲ ರೆಂಟ್ ಬುಕ್ ಮಾಡಿದ್ದೀವಿ. ಸೊ ಎಲ್ಲ ರೆಂಟ್ ಗಾಡಿ ಇಸ್ಕೊಂಬರೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಬಸ್ ಎಲ್ಲರೂ ಹೋಗಿ ಮತ್ತೆ ಮಾಡ್ಕೊಂಬರ್ಬೇಕು. ಇನ್ನೊಬ್ರು ಮಿಸ್ಸಿಂಗ್. ಆರು ಜನ ಇದೀವಲ್ಲ, ಎಲ್ಲ ಬರ್ರಿ ಹೋಗೋಣ. ಅದೇನು ಕುಡಿಯಕ್ಕೆ ಬೇಕಲ್ಲ ನೀವು ಎಲ್ಲ ಓದ್ಕೊಂಡೋಗ್ತಾರೆ ಅಂತ. ನಾನು ಯಾರೋ ಓದ್ಕೊಂಡೋಗ್ತೀರೋ ನೀವು ಓದ್ಕೊಂಡೋಗ್ತಾರೆ. ಎಲ್ಲ ಲೋಕಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಏನಾಗೋರೆ ಬಸ್ಸಲ್ಲಿ, ಕ್ರಶ್ ಇಸ್ ನಾಟ್ ಇಂಪಾರ್ಟೆಂಟ್, ಕ್ಯಾಶ್ ಇಸ್ ಇಂಪಾರ್ಟೆಂಟ್ ಅಂತ.
ಇಲ್ಲಿ ಗಾಡಿಗಳು ರೆಡಿ ಇದ್ದಾವೆ. ಇಲ್ಲಿ 4 ಗಾಡಿ. ಸೊ ನಾವಿಲ್ಲಿ ರೆಂಟಿಗೆ ಬೈ ಮಾಡೋರ ಹತ್ರ ಬಂದಿದ್ದೀವಿ, ರೆಂಟ್ ಬುಕ್ ಮಾಡಿರೋ ಹತ್ರ. ಸೊ ಇಲ್ಲಿ 4 ಗಾಡಿ ಮತ್ತು ಇನ್ನೊಬ್ರದ್ದು ಇನ್ನೊಂದು ಕಡೆ, ಇನ್ನೊಂದು ಕಡೆ. ಸೊ ರೋಡ್ 6 ಗಾಡಿ ರೆಂಟ್ ಮಾಡಿರೋದು, 6-7 ಗಾಡಿ. ಇನ್ನೊಂದಿಬ್ಬರು ಬರ್ತಾಯಿದ್ದಾರೆ. ಸೊ ಅವ್ರದ್ದು ಏನಾಗಿದೆ, ಫ್ಲೈಟ್ ಡಿಲೇ ಆಗಿಬಿಟ್ಟು ಅವ್ರು ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಚಂಡೀಗಢಕ್ಕೆ ಬರ್ತಾಯಿದ್ದಾರೆ. ಚಂಡೀಗಢಕ್ಕೆ ಬಂದು ಅವ್ರು ಗಾಡಿ ಹಾಕಿದಾರಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರು ಗಾಡಿ ತೊಗೊಂಡು ಬರ್ತಾರೆ. ಸೊ ನಾವು ಇವಾಗ ರೆಂಟಿಗೆ ತೊಗೊಂಡು ನಮ್ಮ ಸ್ಟೇ ಹತ್ರ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಸೊ ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ಲಿ ಇನ್ನೂ 1 ಅವರ್ ಆಗುತ್ತೆ ನಾವು ಸ್ಟಾರ್ಟ್ ಮಾಡೋದು. ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ರೂಮ್ ವೆಕೆಟ್ ಮಾಡ್ತಾಯಿದ್ದೀವಿ ನಾವು ಇವಾಗ. ಎಲ್ಲ ಹೋಗಿ ಕೆಳಗಡೆ ಗಾಡಿ. ನಮ್ಮ ವರ್ಷ ಸೂರಜ್ ಬಾಯ್, ಸ್ಯಾಂಡಿ, ಇನ್ನೂ ಹೆವಿ ರೈಡರ್ಗಳು ಬಂದಿಲ್ಲ, ಬತ್ತವ್ರೆ. ಸೊ ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ಇಲ್ಲೇ ನೋಡ್ಬೋದು. ಸೊ ಎಲ್ಲರದು ಲಗೇಜ್ ಪ್ಯಾಕ್ ಆಗಿದೆ. ಸೊ ಇನ್ನೊಂದಿಬ್ಬರು ಬರೋರು ಇದ್ದಾರೆ ಚಂಡೀಗಢದಿಂದ. ಎಲ್ಲ ಆಯ್ ಮಾಡಿ ಹರ್ಷ. ಸೊ ವಿ ಆರ್ ಹೆಡಿಂಗ್ ಫಾರ್ ಕಲ್ಪ ಟುಡೇ, ವಿಚ್ ಈಸ್ 235 kilometers from here, which is showing 7 hours drive from here. That is non-stop. ಓಕೆ, ನಾನ್ ಸ್ಟಾಪು 7 hours ಹೋದರೆ ನಾವು ಕಲ್ಪ ರೀಚ್ ಆಗ್ತೀವಿ. ಬಟ್ ಆಲ್ರೆಡಿ ಟೈಮು 1:43 ಆಗಿದೆ. ಓಕೆ, 1:43. ಸೊ ಇದು ನಮ್ಮ ಗಾಡಿ ರೆಂಟಿಗೆ ತೊಗೊಂಡಿರೋದು. ಇದು ನಮ್ಮ ಲಗೇಜು ಪ್ಯಾಕ್ ಮಾಡಿದ್ದೀವಿ, ಗ್ಲೌಸು. ಓಕೆ, ಇಲ್ಲಿಂದ ಈಗ ಫ್ಯೂಯಲ್ ಹಾಕ್ಸ್ಕೊಂಡು ಗಾಡಿಗೆ ಬಿಡಬೇಕು. ಓಕೆ, ಮತ್ತೆ ನೆಕ್ಸ್ಟ್ ರೋಡಿಗೆ ಹೋದ್ಮೇಲೆ ಸಿಗೋಣ. ಲೆಟ್ಸ್ ಗೋ ಬಾಯ್ಸ್. ನೆಕ್ಸ್ಟ್ ಲೆವೆಲ್ ಸ್ಟಿಪ್ ಇದ್ದಾವೆ ಇವು. ಫುಲ್ ಬೆಟ್ಟನೇ ಇದು, ಶಿಮ್ಲಾ ಫುಲ್ ಗುಡ್ಡ ಬೆಟ್ಟದಲ್ಲೇ ಮನೆ. ನೆಕ್ಸ್ಟ್ ಲೆವೆಲ್ ರೋಡ್ಗಳು ಮಾತ್ರ ಇವು. ಫುಲ್ಲು ಡೌನು, ಫುಲ್ಲು ಅಪ್ಪು. ಯಾವುದೋ ಒಂದು ಸಮ ಇರೋ ಜಾಗನೇ ಇಲ್ಲ ಇಲ್ಲಿ. ಮನೆ ಕಟ್ಟಿರೋದು ಹಂಗೆ, ಜೀವನ ಮಾಡ್ತಿರೋದು ಹಂಗೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಮೊಬೈಲ್ ಹೋಲ್ಡರ್ ಇಲ್ಲ. ನಾವು ಮ್ಯಾಪ್ ಗಿಪ್ ಹಾಕ್ಕೊಳ್ಳೋಕ್ಕೆ ಮೊಬೈಲ್ ಹೋಲ್ಡರ್ ಇದ್ದಿದ್ರೆ ಚೆನ್ನಾಗಿರೋದು. ಮೊಬೈಲ್ ಹೋಲ್ಡರ್ ಇದ್ದಿದ್ರೆ ಮ್ಯಾಪ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರೋದು. ಸೊ ಓಕೆ, ನೆಕ್ಸ್ಟ್ ರೋಡ್ ತೋರಿಸ್ತೀನಿ ನಿಮಗೆ. ಸೊ ಇದಕ್ಕೆ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು, ಆಮೇಲೆ ಏನಿಲ್ಲ, ಏರೆಲ್ಲ ಫಿಲ್ ಇದೆ. ಇವ್ರದ್ದು ಈ ಗಾಡಿ ರೆಂಟ್ ಬಂದ್ಬಿಟ್ಟು 1500. ಇದು ಸ್ಕ್ರ್ಯಾಮ್ 411. ಮುಕ್ಲಾರೆ ಕಂಡೀಷನ್ಸ್ ಇವ್ರದ್ದು. ಏನು ಅದಾಗಂಗಿಲ್ಲ, ಇದಾಗಂಗಿಲ್ಲ, ಸ್ಕ್ರ್ಯಾಚ್ ಆಗಂಗಿಲ್ಲ. ಕ್ಲಚ್ ಪ್ಲೇಟ್ ಹೋದರೆ ಪೂರ್ತಿ ನಮ್ಮದೇ. ಆಮೇಲೆ ಏನಾದ್ರು ಈ ಸೈಡ್ ಗಾರ್ಡ್ಸ್ ಬರ್ತಾವಲ್ಲ, ಆ ಗಾರ್ಡ್ಸ್ ಹೋದರೆ ಅದು ನಮ್ಮದೇ. ಆಮೇಲೆ ಆ ರೋಡಲ್ಲಿ ಹೋದ್ರೆ ಪಂಚರ್ ಆದರೆ ಸಪೋರ್ಟ್ ಕೊಡ್ತೀವಿ, ಈ ರೋಡಲ್ಲಾದರೆ ಪಂಚರ್ ಸಪೋರ್ಟ್ ಕೊಡಲ್ಲ. ಮುಕ್ಲಾರೆ ಕಂಡೀಷನ್ಸು. ಈ ಕಂಡೀಷನ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ಗಾಡಿಗಳ್ನ ಕೊರಿಯರ್ ಮಾಡೋದೇ ನಮಗೆ ಬೆಟರ್ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ರೆಂಟಿಗೆ ತಗೊಳೋದು ನಾನೇನೋ ರೆಕಮೆಂಡ್ ಮಾಡಲ್ಲ. ನೋಡಿ, ನೀವು ಯಾರಾದರೂ ಬರೋಂಗಿದ್ರೆ, ಸ್ವಂತ ಗಾಡಿಗಳಿದ್ರೆ, ಸೊ ಅಲ್ಲಿಂದನೇ ಕೊರಿಯರ್ ಮಾಡಿ, ಪಾರ್ಸಲ್ ಮಾಡಿ. ಸೊ ಪಾರ್ಸಲ್ ಮಾಡೋದ್ರಲ್ಲೂ ಒಂದು ರಿಸ್ಕ್ ಇದೆ. ಏನಂದರೆ, ಇದು ನೋಡಿ, ನಮ್ಮ ರೋಹಿತ್ ಅವ್ರದ್ದು ಅಲ್ಲಿ 390 ಹೋಗ್ತಿದೆಯಲ್ಲ ಮುಂದೆ, KTM 390. ಅದು ಬಂದ್ಬಿಟ್ಟು ಸೂಪರ್ ಬ್ಲಡ್ ಅಂತ ಅವರು ಇದ್ದಿದ್ದಾರಲ್ಲ, ಅವ್ರದ್ದು ಇದರಲ್ಲಿ ಇದು ಮಾಡಿದ್ದಾರೆ. ಸೊ ಅವ್ರು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರ. ರೈಡಿಂಗ್ ರಿಲೇಟೆಡ್ ಕಂಟೆಂಟ್ ನಿಮಗೆ ನೀವು ನೋಡ್ತಾಯಿದ್ರೆ ಅವರು ಮಾಡ್ತಾಯಿರ್ತಾರೆ, ಅಂದರೆ ವ್ಲಾಗ್ಸ್ ಮಾಡ್ತಾಯಿರ್ತಾರೆ. ಎಲ್ಲೆಲ್ಲಿ ಗಾಡಿ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ, ಒಂದು ಸಪ್ರೇಟ್ ಒಂದು ಟ್ರಕ್ ಹೋಗ್ತಿದೆ ಅಂತ. ಆ ಟ್ರಕ್ಕಲ್ಲಿ ಹಾಕಿದ್ರು.
ಅದರಲ್ಲೂ ಒಂದು 3 ಇಂಡಿಕೇಟ್ರು ಪ್ಲಸ್ಸು ಸೆಂಟ್ರ್ ಸ್ಟ್ಯಾಂಡು ಡ್ಯಾಮೇಜ್ ಆಗಿದೆ. 3 ಇಂಡಿಕೇಟ್ರು ಪ್ಲಸ್ ಸೆಂಟ್ರ್ ಸ್ಟ್ಯಾಂಡು ಅಷ್ಟು ಡ್ಯಾಮೇಜ್ ಆಗಿದೆ. ಬಟ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ವಾಪಸ್ಸು. ನೋಡೋಣ. ಸೊ ಆ ಥರ ಡ್ಯಾಮೇಜಸ್ ಆಗುತ್ತೆ. ಆಮೇಲೆ ರೈಲ್ವೇದಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ. ಇಲ್ಲಾದರೂ ಅಟ್ಲೀಸ್ಟ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ರೈಲ್ವೇದಲ್ಲೆಲ್ಲ ಕಡಿಮೆ ಆಗುತ್ತೆ, 4,000 4,500ಕ್ಕೆಲ್ಲ ನೀವು ಗಾಡಿ ಹಾಕ್ಬೋದು. ಬಟ್ ನಿಮಗೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಏನು ಮುರಿದೋದ್ರು ಏನಿದ್ರು. ಓಕೆ, ಸೊ ಇಲ್ಲಿ ಟ್ರಾಫಿಕ್ ಇದೆ ಹೆವಿ. ನೋಡೋಣ, ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ನಾವು ಊಟಕ್ಕೆ ನಿಲ್ಸಿದ್ದೀವಿ. ಸೊ ಇದರಿಂದ ಶಿಮ್ಲಾಯಿಂದ ನಾವು ಒಂದು 40 ಕಿಲೋಮೀಟ್ರ್ ಬಂದಿದ್ದೀವಿ. ಫುಲ್ಲು ಘಾಟ್ ಸೆಕ್ಷನ್ನು, ಫುಲ್ಲು ಕರ್ವ್ ರೋಡ್ಸು. ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಅದೆಲ್ಲ ಕಾಣ್ತಿರೋದು ನಿಮಗೆ ಫುಲ್ಲು ಶೇಡ್ ನೆಟ್ ಥರ ಹಾಕಿದ್ದಾರೆ. ಅದೇನಕ್ಕೆ ಬ್ರೋ ಶೇಡ್ ನೆಟ್ ಥರ ಹಾಕಿರೋದು? ಬರ್ಡ್ಸ್ ತಿನ್ನಬಾರ್ದು, ಇಲ್ಲಾಂದರೆ ಬೇರೆ ಹೊಡೆತ ಬೀಳಬಾರ್ದು ಅಂತ. ಅದೇನು ಆ್ಯಪಲ್ಲ? ಆ್ಯಪಲ್ಲ, ಇನ್ಸೆಕ್ಟ್ಸು ಮತ್ತು ಬರ್ಡ್ಸ್ ತಿನ್ನಬಾರ್ದು ಅಂತ. ಓಕೆ, ಇನ್ಸೆಕ್ಟು ಮತ್ತು ಬರ್ಡ್ಸ್ ತಿನ್ನಬಾರ್ದು ಅಂತ. ಅದೆಲ್ಲ ಆ್ಯಪಲ್ ಟ್ರೀಸು. ನೋಡಿ ಅಲ್ಲೆಲ್ಲ ಕಾಣ್ತಿದೆಯಲ್ಲ ವೈಟು, ಅದೆಲ್ಲ ಆ್ಯಪಲ್ ಟ್ರೀಸು. ನೆಕ್ಸ್ಟ್ ಲೆವೆಲ್ ಇದೆಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಅದು ಬಂದ್ಬಿಟ್ಟು ಸೂಟ್ಲೇಜ್ ನದಿ. ಓಕೆ, ಇಲ್ಲೆಲ್ಲ ನಿಲ್ಲಿಸಿ ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿಕೊಂಡು ಸ್ನ್ಯಾಪ್ ಗಿಪ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಧೂಳು ರೋಡ್ ಇದು. ಸ್ವಲ್ಪ ಮಳೆನೂ ಬಂತು, ಮೋಡನೇ ಇರಲಿಲ್ಲಪ್ಪ, ಸ್ವಲ್ಪ ಮಳೆನೂ ಬಂತು. ಎಲ್ಲಿ ಟೈರು ಜಾರ್ಬಿಡುತ್ತೋ ಅನ್ನಂಗೆ ಆಗುತ್ತೆ. ಸ್ವಲ್ಪ ಆಫ್ ರೋಡ್ ಪ್ಯಾಚು ಇದೆ. ಲೆಫ್ಟು ಫುಲ್ಲು ಪಾತಾಳ, ಏನೂ ಇಲ್ಲ. ಇನ್ನು ಕ್ಲಿಫ್ ಕಟ್ ರೋಡ್ ಅಂತ ಹೇಳಿದ್ನಲ್ಲ, ಅದು ಇನ್ನು ನೆಕ್ಸ್ಟ್ ಲೆವೆಲ್ಲು. ಸೊ ನಮಗೆ ಸಖತ್ ಚಾಲೆಂಜಿಂಗ್ ರೋಡ್ ಅಂದರೆ ಚಂದ್ರದಾಲ್ ಟು ಮನಾಲಿ. ಎಲ್ಲ ರೈಡ್ ಬಂದಿರೋರೆ. ಸ್ವಲ್ಪ ಮಳೆನೂ ಬಂತು, ಎಲ್ಲ ಫುಲ್ಲು ವಾಟರ್ ಪ್ರೂಫ್ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು 20 ಕಿಲೋಮೀಟ್ರ್ ಮಳೆನಲ್ಲೇ ಓಡಿಸ್ಕೊಂಡು ಇವಾಗ ಮತ್ತೆ ಮಳೆ ಸ್ಟಾಪ್ ಆಯಿತು. ಸೊ ಮೋಡನೂ ಸ್ವಲ್ಪ ಕ್ಲಿಯರ್ ಆಗಿದೆ. ಈಗ ಹಂಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇವತ್ತು ನಮ್ಮದು ಡೆಸ್ಟಿನೇಷನ್ನು ಡೇ 1 ಡೆಸ್ಟಿನೇಷನ್ನು ಕಲ್ಪ ರೀಚ್ ಆಗೋದಕ್ಕೆ ಆಗಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಹೊಡೆದು ಹತ್ತತ್ರ ಹೋಗಿ ಎಷ್ಟಾಗುತ್ತಷ್ಟು ಹೋಗ್ಬಿಟ್ಟು ಮಲ್ಕೋತೀವಿ. ಎಲ್ಲಾದರೂ ಅಲ್ಲೇ ರೂಮ್ ಮಾಡ್ಕೊಂಡು. ನಮ್ಮ ಬಾಯ್ಸ್ ಎಲ್ಲ ಹೊರಟ್ರು, ಒಬ್ಬೊಬ್ಬರೇ. ಹೆವಿ ಡೇಂಜರಸ್ ರೋಡ್ಸಪ್ಪ. ಇಲ್ಲಿ ಯಾರು ಹೆಂಗೆ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ.
ನಮ್ಮ ಯತೀಶ್ ಅಣ್ಣ ಫಿಟ್ನೆಸ್ ಇನ್ಫ್ಲೂಯೆನ್ಸರು ಒಂದು 5,000 ಜನ ಫಾಲೋವರ್ಸ್ ಇದ್ದರು ನೋಡಿ. ಅವ್ರ ಅಕೌಂಟಿಗೂ ಕಣ್ಣು ಹಾಕ್ಬಿಟ್ಟು ಅವ್ರ ಅಕೌಂಟನ್ನು ಸಸ್ಪೆಂಡ್ ಮಾಡೋರು ಇನ್ಸ್ಟಾಗ್ರಾಮ್ದು. ಸೊ ಅವರು ಈಗ ಹೊಡೆದಾಡ್ತಿದ್ದಾರೆ ಮಾಡೋಕ್ಕೆ, ರಿವೋಕ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಟೀ ಸ್ಟಾಪ್ ಆಗ್ತಾಯಿದ್ದೀವಿ. ಸೊ ಇಲ್ಲಿಂದ ಟೀ ಕುಡಿದು ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ಬಿಡೋಕೆ ಇಲ್ಲಿಂದ ಓಕೆ. ನಮ್ಮ ರಥನೂ ರೆಡಿಯಾಗಿದೆ. ಓಕೆ. ಸೊ ಆಲ್ರೆಡಿ ಕತ್ಲಾಗಿದೆ. ಇವಾಗ ಟೈಮು ನೀವು ನಂಬಲ್ಲ, ಆ್ಯಕ್ಚುಲಿ 7:39 ನೋಡಿ. ಇಲ್ಲ ಬೆಳಕಿದೆ ಇಲ್ಲಿ ಕತ್ಲಾಗೋದೆ 8 ಗಂಟೆ. ಸೊ ನಮ್ಮದು ಡೇ 1 ಕಲ್ಪಾಗೆ ಹೊರಟಿದ್ವಿ. ಸೊ ಇನ್ನೂ 70 ಕಿಲೋಮೀಟ್ರ್ ಇದೆ. ಸೊ ಅಷ್ಟು ದೂರ ನಮಗೆ ತಲುಪೋಕ್ಕಾಗಿಲ್ಲ. ಆಲ್ರೆಡಿ 11 ಗಂಟೆ ಆಗಿದೆ ನೈಟು. ಸೊ ಇಲ್ಲೇ ಒಂದು ಸ್ಟೇ ತೊಗೊಂಡು ಊಟ ಮಾಡಿ ಜಸ್ಟ್ ಸ್ಟೇ ಆಗ್ತಿದ್ದೀವಿ. ಓಕೆ. ಸೊ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್. ಮತ್ತು ಮುಂದಿನ ಇದೇ ಥರ ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ, ಎಪಿಸೋಡ್ಸು ಫುಲ್ಲು ಸ್ಪಿಟಿ ರೈಡು. ಓಕೆ. ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.